ರಿಷಬ್ ಪಂತ್ ಮತ್ತು ಕುಲ್ದೀಪ್ ಯಾದವ್ ಅವರ ಬಗ್ಗೆ ಟ್ರೇಡ್ ರಿಮರ್ಸ್ ಹೊರದಾಡ್ತಿತ್ತು, ಅದು ಈಗ ನಿಜ ಆಗಿದೆ. ಟ್ರೇಡ್ ಆಗಾಗಿದೆ ಆಲ್ರೆಡಿ. ಈಗ ಟ್ರೇಡ್ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. 27 ಕೋಟಿ ಟ್ರೇಡ್ ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಗುರು. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ಹೋಯ್ತಿದ್ದೀರಾ. ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಬನ್ನಿ ಅಷ್ಟು ದೊಡ್ಡ ಟ್ರೇಡ್ ನ ಯಾವ ರೀತಿ ಈಸಿಯಾಗಿ ಮುಗಿಸ್ಕೊಂಡು ನೋಡೋಣ. ಮೊದಲಿಗೆ IPL ಅಲ್ಲಿ ರಿಷಬ್ ಪಂತ್ ಅವರು 27 ಕೋಟಿಗೆ ಸೇಲ್ ಆಗಿದ್ರು ಲಕ್ನೋ ಸೂಪರ್ ಜೈಂಟ್ಸ್ ಅವರಿಗೆ ಮೆಗಾ ಆಕ್ಷನ್ ಅಲ್ಲಿ 2025 ಅಲ್ಲಿ. 2025 ಇಂದ 2026 ಗೆ ಬಂದಾಗ ಅವ್ರು 2025 ಅಲ್ಲೂ ಚೆನ್ನಾಗಿ ಆಡ್ಲಿಲ್ಲ, 2026 ಅಲ್ಲೂ ಚೆನ್ನಾಗಿ ಆಡ್ಲಿಲ್ಲ, ಮತ್ತು ಅವ್ರ ಟೀಮ್ ಕೂಡ ಕ್ಯಾಪ್ಟನ್ಸಿ ಅಷ್ಟು ಚೆನ್ನಾಗಿ ಲೀಡ್ ಮಾಡಕ್ ಆಗ್ಲಿಲ್ಲ. ಅದರಿಂದಾಗಿ ಈ IPL ಮುಗಿದಿದಂಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಜೊತೆ ಮಾತುಕತೆ ಇತ್ತು. ಅದಕ್ಕೂ ಮುಂಚೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಒಂದು ಆಲ್ರೆಡಿ ಡಿಸಿಷನ್ ಕೊಟ್ಟಿದ್ರು, 2027 IPL ಗೆ ರಿಷಬ್ ಪಂತ್ ಅವರು ಕ್ಯಾಪ್ಟನ್ ಆಗಿರಲ್ಲ ಅಂತ. ಅವರು ಅಫಿಷಿಯಲಿ ರಿಷಬ್ ಪಂತ್ ಅವರು ಹೇಳಿದ್ರು, ಮತ್ತು ಅವ್ರ ಕೋಚ್ ಕೂಡ ಹೇಳಿದ್ರು. ಆಮೇಲೆ ಟೀಮ್ ನ ಅಫಿಷಿಯಲಿ ಸ್ಟೇಟ್ಮೆಂಟ್ ಕೂಡ ಬಂದಿತ್ತು ಅವ್ರ ಕ್ಯಾಪ್ಟನ್ ಅಲ್ಲ ಅಂತ. ಇದೇ ಟೈಮ್ ಅಲ್ಲಿ ಸುದ್ದಿ ಹರಿದಾಡ್ತಾ ಬಂತು, ರಿಷಬ್ ಪಂತ್ ಅವರು ಟ್ರೇಡ್ ಆಗ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಅದು ಕುಲ್ದೀಪ್ ಯಾದವ್ ಅವರ ಜಾಗದಲ್ಲಿ ಅಂತ. ಆ ಟ್ರೇಡ್ ಈಗ ಆಗಿದೆ. ರಿಷಬ್ ಪಂತ್ ಅವರು 15 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಂದಿದ್ದಾರೆ, ಮತ್ತು ಕುಲ್ದೀಪ್ ಯಾದವ್ ಅವರು 13.5 ಕೋಟಿಗೆ ಇವಾಗ ಲಕ್ನೋ ಸೂಪರ್ ಜೈಂಟ್ಸ್ಗೆ ಹೋಗಿದ್ದಾರೆ. ಈ ಟ್ರೇಡ್ ನ ನೋಡಿದ್ಮೇಲೆ ಯಾವ ಟೀಮ್ಗೆ ಬೆಸ್ಟ್ ಅಂತ ಅಂದ್ರೆ, ಯಾವ ಟೀಮ್ಗೆ ಗುಡ್ ಲಕ್ ಅಂದ್ರೆ ಒಂಥರ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಒಂದು ಒಳ್ಳೆ ಟ್ರೇಡ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಲಕ್ನೋದವರು 7 ಮ್ಯಾಚ್ ನ ಯಕಾನ ಸ್ಟೇಡಿಯಂ ಅಲ್ಲಿ ಆಡ್ತಾರೆ. ಯಕಾಮನ ಸ್ಟೇಡಿಯಂ ಅಲ್ಲಿ ಆಡೋದ್ರಿಂದ ಅಲ್ಲಿ ಗುಡ್ ಸ್ಪಿನ್ ಪಿಚ್ ಕೊಡ್ತಾರೆ, ಸ್ಪಿನ್ನರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕುಲ್ದೀಪ್ ಯಾದವ್ ಅವ್ರಿಗೆ ಗೊತ್ತಲ್ಲ, ಸ್ಪಿನ್ ಪಿಚ್ ಏನಾದ್ರು ಸಿಕ್ತು ಅಂದ್ರೆ ಮ್ಯಾಚ್ ನ ಸಿಂಗಲ್ ಹಂಡ್ರೆಡ್ ಗೆಲ್ಲಿಸ್ಬಿಡ್ತಾರೆ. ಅದರಿಂದ 7 ಮ್ಯಾಚ್ ನಲ್ಲಿ ಆಡ್ತಾರೆ. ಕನಿಷ್ಠ 3-4 ಮ್ಯಾಚ್ ಅಲ್ಲಿ ಮ್ಯಾಚ್ ವಿನ್ನರ್ ಆಗ್ತಾರೆ ಕುಲ್ದೀಪ್ ಯಾದವ್ ಅವರಲ್ಲಿ ಅಂದ್ರು ಕೂಡ. ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಹೋಮ್ ಅಲ್ಲಿ ಇವರಿಂದ 3-4 ಮ್ಯಾಚ್ ಗೆದ್ರು ಅಂದ್ರೆ ಬೇರೆ ಕಡೆ ಗೆದ್ದು ಒಂದು ಒಳ್ಳೆ ಪೊಸಿಷನ್ ಗೆ ಬರ್ಬೋದು. ಆ ಪ್ಲಾನ್ ನ ಮಾಡಿ ಕುಲ್ದೀಪ್ ಯಾದವ್ ಅವ್ರನ್ನ ಅವ್ರು ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಈ ಕಡೆ ಬಂದ್ರೆ ಲಕ್ನೋದವರ ಬೌಲಿಂಗ್ ಅಟ್ಯಾಕ್ ಈ ಸಲ ತುಂಬಾ ಸಖತ್ತಾಗಿತ್ತು. ಶಮಿ, ಪ್ರಿನ್ಸ್ ಯಾದವ್, ಮೋಸಿನ್ ಖಾನ್ ಎಲ್ಲ ಚೆನ್ನಾಗಿತ್ತು. ಮಾಯಾಂಕ್ ಯಾದವ್ ಅವರು ಕೂಡ ಇದ್ರು. ಮಾಯಾಂಕ್ ಯಾದವ್ ಇಂಜುರಿಯಿಂದ ಮಿಸ್ ಮಾಡ್ಕೊಂಡ್ರು, ಮತ್ತೆ ಆ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇತ್ತು. ಈ ಸಲ ಮಾಯಾಂಕ್ ಯಾದವ್ ಅವ್ರನ್ನ ಬಿಟ್ಬಿಟ್ಟು ಅವರು ಕುಲ್ದೀಪ್ ಯಾದವ್ ಅವ್ರನ್ನ ತಾಣಿದ್ದಾರೆ. ಮಾಯಾಂಕ್ ಯಾದವ್ ಅವ್ರನ್ನ ಈ ಸಲ ಆಪ್ಷನ್ ಬಿಡೋದು ಪಕ್ಕ ಕನ್ಫರ್ಮ್ ಆಗಿದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬಂದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಇದ್ದಾಗ ರಿಷಬ್ ಪಂತ್ ಅವರು ಚೆನ್ನಾಗಿ ಆಡ್ತಿದ್ರು, ಚೆನ್ನಾಗಿ ಮ್ಯಾಚ್ ವಿನ್ನರ್ ಆಗಿದ್ರು, ಮತ್ತು ಕ್ಯಾಪ್ಟನ್ಸಿಲಿ ಕೂಡ ಚೆನ್ನಾಗಿ ಮಾಡಿದ್ರು. ಕ್ಯಾಪ್ಟನ್ಸಿ ಕೂಡ ಚೆನ್ನಾಗಿ ಮಾಡಿದ್ರು. ಆದ್ರೆ ಅವರು ಲಕ್ನೋಗೆ ಹೋದ್ಮೇಲೆ ಏನಾಯ್ತು ಬ್ಯಾಡ್ ಲಕ್, ಲಕ್ನೋದಲ್ಲಿ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಕ್ ಆಗ್ಲಿಲ್ಲ. ನೋಡೋಣ ಈಗ ರಿಷಬ್ ಪಂತ್ ಅವರು ಕೊಡ್ತಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕ್ಯಾಪ್ಟನ್ಸಿನ, ಅಥವಾ KL ರಾಹುಲ್ ಅವ್ರಿಗೆ ಕೊಡ್ತಾರೆ. ಈಗ ಆಲ್ರೆಡಿ ರಿಮರ್ಸ್ ಹರಿದಾಡ್ತಿತ್ತು ಈ ಟ್ರೇಡ್ ಮುಂಚೆ KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಆಗ್ತಾರೆ ಅಂತ. ಅಕ್ಷರ್ ಪಟೇಲ್ ಅವರು ಕ್ಯಾಪ್ಟನ್ ಆಗಿ 2 ಸೀಸನ್ ಅಲ್ಲಿ ಕೂಡ ಅಷ್ಟು ಯೂಸ್ ಮಾಡ್ಕೊಂಡಿಲ್ಲ ಕ್ಯಾಪ್ಟನ್ಸಿಯಲ್ಲಿ. ಅದರಿಂದ ಅಕ್ಷರ್ ಪಟೇಲ್ ಅವರು ಈ ಸಲ ಕ್ಯಾಪ್ಟನ್ಸಿ ರಿಮೂವ್ ಆಗುತ್ತೆ. ರಿಷಬ್ ಪಂತ್ ಮತ್ತು KL ರಾಹುಲ್ ಇಬ್ರು ಕೂಡ ಒಂದೇ ಟೀಮ್ ಅಲ್ಲಿ ಇರೋದು ಒಂಥರ ಆನೆ ಬಲ ತಂದಿರಬಹುದು. ಬಟ್ ಇಂಡಿಯನ್ ಟೀಮ್ ಗೆ ಯಾರು ಸೆಲೆಕ್ಟ್ ಆಗ್ತಾರೆ, KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಉಳ್ಕೋತಾರ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಅಫಿಷಿಯಲಿ ಬಂದಿರುವಂತದ್ದು ಒಂಥರ ರೂಮರ್ಸ್ ಹರಿದಾಡ್ತಾ ಇದೆ, ಲಕ್ನೋ ಸೂಪರ್ ಜೈಂಟ್ಸ್ ಕ್ಯಾಪ್ಟನ್ ಆಗಿ ಮಿಚೆಲ್ ಮಾರ್ಷ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಅಂತ. ಇನ್ ಕೆಲವೇ ದಿನದ ಅದು ಕೂಡ ಬರುತ್ತೆ, ಅದನ್ನು ತಿಳ್ಕೊಳ್ಳೋಣ. KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಇರ್ಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.